ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನು ನನ್ನ ಮಕ್ಕಳು ನಮ್ಮ ಏರಿಯಾದವರೆಲ್ಲ ಪಕ್ಕದ ಊರಲ್ಲಿ ಒಂದು ಜಾತ್ರೆ ಇತ್ತು, ಅದಕ್ಕೋಸ್ಕರ ಎತ್ತಿನ ಗಾಡೀಲಿ ಹೋಗ್ತಾ ಇದ್ದೀವಿ. ಚಿಕ್ಕ ಮಕ್ಕಳಲ್ಲಿ ಎತ್ತಿನ ಗಾಡೀಲಿ ಹೋಗಿದ್ವಿ, ಆದರೆ ತುಂಬ ದಿನಗಳ ನಂತರ ಎತ್ತಿನ ಗಾಡೀಲಿ ಹೋಗ್ತಾ ಇದ್ದೀವಿ. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ತುಂಬ ದಿನಗಳ ನಂತರ ಯೂಟ್ಯೂಬ್ ವೀಡಿಯೋಸ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ರೀಸನಿಂದ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಎತ್ತಿನ ಗಾಡೀಲಿ ಹೋಗ್ಬೇಕಾದ್ರೆ ಬಿಸಿಲಿತ್ತು ಅಂತ ಛತ್ರಿ ಎಲ್ಲ ತೊಗೊಂಡು ಬಂದಿದ್ವಿ. ಹಾಗೆಯೇ ಜಾತ್ರೆಗೆ ಎತ್ತಿನ ಗಾಡೀಲಿ ಹೋಗೋದ್ರಲ್ಲಿ ಒಂಥರ ಖುಷಿ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಎತ್ತಿನ ಗಾಡೀಲೇ ಬಂದಿದ್ದರು ಜಾತ್ರೆ ನೋಡೋದಕ್ಕೋಸ್ಕರ. ಅಂತೂ ಇಂತೂ ದೇವಸ್ಥಾನ ಬಂತು. ಬನ್ನೂರು ಪಕ್ಕ ಇರೋ ಹರಟೆಕೊಪ್ಪಲು ಅಂತ ಊರ ಹೆಸರು. ಈ ಜಾತ್ರೆಗೆಲ್ಲ ಎಲ್ಲೆಲ್ಲಿಂದ ತುಂಬ ದೂರದಿಂದನೂ ಬರ್ತಾರೆ. ನಾವು ಹೋಗೋ ಅಷ್ಟರಲ್ಲೇ ತುಂಬ ರಶ್ ಆಗಿಬಿಟ್ಟಿತ್ತು. ಹಾಗೆಯೇ ವಿಡಿಯೋ ಮಾಡ್ಕೊಂಡು ತುಂಬ ದಿನ ಆಗಿತ್ತು, ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಎಲ್ಲ ಥರದ ಆಟಗಳೆಲ್ಲ ಆಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡಿದರು. ನೋಡೋಕ್ಕೆ ಒಂಥರ ಖುಷಿ ಇತ್ತು. ನೋಡೋಕ್ಕಷ್ಟೇ ಖುಷಿ, ಆದರೆ ಅದರಲ್ಲಿ ಆಟ ಆಡೋಕ್ಕೆ ಮಾತ್ರ ತುಂಬ ಭಯ ಮಾತ್ರ. ಹಾಗೆ ದೇವಸ್ಥಾನದ ಹತ್ರನೇ ಎತ್ತಿನ ಗಾಡೀಲೇ ಹೋಗ್ತಾ ಇದ್ದೀವಿ. ಸಂಡೇ ಇದ್ದಿದ್ದರಿಂದ ಮಕ್ಕಳುಗಳು ಜಾತ್ರೆ ನೋಡಲಿ, ಎಂಜಾಯ್ ಮಾಡಲಿ ಅಂತ ಕರ್ಕೊಂಡು ಬಂದ್ವಿ. ಹಾಗೆಯೇ ಜಾತ್ರೆಗಳಲ್ಲಿ ಜನ ಇದ್ರೇ ಜಾತ್ರೆ ಅಂತ ಹೇಳ್ತಾರಲ್ವ, ಆ ಥರ ಇದು ನೋಡೋಕ್ಕಷ್ಟೇ ಚೆಂದ, ಅದ್ರೊಳಗಡೆ ಕೂತ್ಕೊಂಡ್ರಂತೂ ನಿಜವಾಗ್ಲೂ ಭಯ ಆಗುತ್ತೆ. ಹಾಗೆಯೇ ಎತ್ತಿನ ಗಾಡಿ ಎಲ್ಲ ಇಳಿದ್ಬಿಟ್ಟು ಎಲ್ಲ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇನ್ನೂ ಬರೋರು ಬರ್ತಾ ಇದ್ದಾರೆ. ಹಾಗೆಯೇ ಎತ್ತುಗಳಿಗೆ ಪೂಜೆ ಮಾಡಿಸೋರೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಜಾತ್ರೆಗೆಲ್ಲ ರೆಡಿ ಮಾಡಿದ್ದಾರೆ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನ್ನ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ಹಾಗೆಯೇ ದೇವಸ್ಥಾನದ ಎಂಟ್ರೆನ್ಸಲ್ಲಿ ದೇವ್ರಿಗೆ ಪೂಜೆ ಮಾಡೋ ಐಟಮ್ಗಳೆಲ್ಲ ತೊಗೊಂಡ್ವಿ. ದೇವಸ್ಥಾನದ ಹತ್ರ ತುಂಬ ರಶ್ ಇತ್ತು, ಹಾಗೆ ಬಿಸಿಲು ಇತ್ತು. ಈ ರಶ್ಶಲ್ಲಿ ಪೂಜೆ ಮಾಡಿಸೋದು ಹೆಂಗಪ್ಪ ಅಂದ್ಕೊಂಡು ಸೈಡಲ್ಲೇ ನಿಂತಿದ್ವಿ. ಸ್ವಲ್ಪ ಜನ ಕಡಿಮೆ ಆದಮೇಲೆ ನನ್ನ ಮಕ್ಕಳುಗಳನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು 3 ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಮಹದೇಶ್ವರ ಬೆಟ್ಟದಲ್ಲಿರೋ ಮಾದಪ್ಪ ದೇವಸ್ಥಾನ ಥರನೇ ಇದೆ ಇಲ್ಲೂ ಕೂಡ. ಈ ಸೈಡ್ ಯಾರಾದರೂ ಬಂದರೆ ಇಲ್ಲೊಂದು ಸಲ ವಿಸಿಟ್ ಮಾಡ್ಕೊಂಡು ಹೋಗಿ, ಕೈ ಮುಗಿದ್ಬಿಟ್ಟು ಬಂದ್ವಿ. ಹಾಗೆಯೇ ದೇವ್ರ ಪ್ರಸಾದ ಸಿಕ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನೇನು ಇಟ್ಟಿದ್ದಾರೆ ಅಂತ ರೌಂಡ್ಸ್ ಹೊಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ವಿ. ಏನೇನು ಬೇಕು ತಗೊಳ್ಳೋರು ತಗೋತಿದ್ರು. ಹಾಗೆಯೇ ನನ್ನ ಮಕ್ಕಳಿಗೆ ನಮಗೆ ಏನು ಬೇಕು ಅದೆಲ್ಲ ತಗೊಂಡು, ಮಕ್ಕಳು ಏನು ನೋಡ್ತಾರೆ ಅದು ಬೇಕು ಇದು ಬೇಕು ಎಲ್ಲ ಬೇಕು ಅಂತಾರೆ. ಅದಕ್ಕೆ ಇಬ್ರಿಗೂ ಒಂದೊಂದು ಆಟ ಆಡೋಕ್ಕೆ ಏನಾದರೂ ಒಂದು ಐಟಮ್ ತಗೊಂಡು ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ನೋಡ್ತಾ ಇದ್ವಿ ಇನ್ನೇನಾದರೂ ತಗೊಳ್ಳೋ ಐಟಮ್ ಇದೆಯಾ ಅಂದ್ಬಿಟ್ಟು. ಹಾಗೆ ಎಲ್ಲ ಫೈನಲಿ ಮುಗೀತು. ದೇವ್ರ ಪೂಜೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ. ಹೆಣ್ಮಕ್ಳಿಗೆ ಬೇಕಾಗಿರೋ ಕಿಚನ್ ಐಟಮ್ಸ್ಗಳು, ಹಾಗೆಯೇ ದೇವ್ರದ್ದು ಮೆರವಣಿಗೆನೂ ಇತ್ತು. ಅದನ್ನು ನೋಡ್ಕೊಂಡು ಕೈ ಮುಕ್ಕೊಂಡು ಎತ್ತಿನ ಗಾಡಿ ಹತ್ರ ಬಂದ್ವಿ, ಹೋಗ್ತಾ ಇದ್ದೀವಿ. ಹಾಗೆಯೇ ಫುಲ್ ರಶ್ ಇತ್ತು ರೋಡಲ್ಲಿ. ಸೈಡ್ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಫೈನಲಿ ಮಕ್ಕಳಿಗೆ ಜಾತ್ರೆ ಎಲ್ಲ ತೋರಿಸ್ಕೊಂಡು, ಮಕ್ಕಳಿಗೆ ಏನು ಬೇಕೆಲ್ಲ ಕೊಡಿಸ್ಕೊಂಡು ನಾವು ಹೊರಟ್ವಿ. ನೋಡ್ತಾ ಇರ್ಬೋದು ತುಂಬ ರಶ್ ಇತ್ತು, ಆದರೂ ಎತ್ತಿನ ಗಾಡೀಲಿ ಬರೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ತುಂಬ ದಿನ ಆಗಿತ್ತಲ್ವ, ಅದಕ್ಕೋಸ್ಕರ ಒಂದೆರಡು ರೀಲ್ಸು ಫೋಟೋಸ್ ಎಲ್ಲ ತಗೊಂಡ್ವಿ. ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಹಾಗೆಯೇ ಉಗೆ ಮಾದಪ್ಪ ಅಂತ
ಹೇಳ್ಕೊಂಡು ನಮ್ಮೂರ ಕಡೆಗೆ ಹೊರಟ್ವಿ. ಹಾಗೆಯೇ ನಮ್ಮ ಏರಿಯಾ ಪಕ್ಕದ ಏರಿಯಾದವರೇ ಇನ್ನೊಂದು ಎತ್ತಿನ ಗಾಡಿಯಲ್ಲಿ ಬರ್ತಾಯಿದ್ರು. ಹಾಗೆಯೇ ಕೆಲವೊಂದಿಷ್ಟು ಜನ ಅನ್ಕೋತಿರ್ಬೋದು ಎತ್ತಿನ ಗಾಡೀಲಿ ಹೋಗೋದನ್ನು ವೀಡಿಯೋ ಮಾಡ್ಕೋಬೇಕಾ ಅಂತ. ನಮಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೇ ಇರೋದು, ಬೇರೆಯವ್ರಿಗೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಹಾಗೆಯೇ ಗ್ರೀನ್ ನೇಚರ್ ಯಾವ ಥರ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ನೀವೇ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.